ಆರ್ಎಸ್ಎಸ್ಗೆ ಸರ್ಕಾರ ನಿರ್ಬಂಧ ಹಾಕಬೇಕಾ ಬೇಡವಾ? ಹಾಕಬೇಕು ಅಂತ ಇದ್ದಾರೆ ಕಾಂಗ್ರೆಸ್ ನಾಯಕರು. ಹಾಕ್ತಿದ್ರೆ ಸುಮ್ಮನಿರಲ್ಲ ಅಂತಿದ್ದಾರೆ ಬಿಜೆಪಿ ನೇತಾರರು. ಒಟ್ನಲ್ಲಿ ಆರ್ಎಸ್ಎಸ್ಗೆ ಅಂಕುಶ ಹಾಕೋ ವಿಚಾರದಲ್ಲಿ ದೊಡ್ಡ ಜಟಾಪಟಿಯೇ ನಡೀತಿದೆ. ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ಗೆ ಅಂಕುಶ ಹಾಕಿ ಅಂತ ಬರೆದಿರೋ ಪತ್ರ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಕೋಲಾಹಲವನ್ನೇ ಎಬ್ಬಿಸಿದೆ. ಇದೇನು ಬ್ರೈನ್ ವಾಷಿಂಗ್ ಆಗ್ತಾ ಇದೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ, ಅನುದಾನಿತ ಶಾಲೆಗಳಲ್ಲಿ, ಸಾರ್ವಜನಿಕ ಇದರಲ್ಲಿ ನಿಲ್ಲಬೇಕು. ಬೇರೆ ಬೇರೆ ಸಂಘಟನೆಗಳು ದೊಣ್ಣೆ ಇಟ್ಕೊಂಡು ಓಡಾಡಿದ್ರೆ ಹೋಗ್ತೀರಾ ನೀವು? ಇದು ಒಂದು ಪೊಲಿಟಿಕಲ್ ಆರ್ಗನೈಸೇಷನ್ನೇ. ಆದ್ದರಿಂದ ಸರ್ಕಾರಿ ಜಾಗಗಳಲ್ಲಿ ಸಂಘ ಪರಿವಾರದವರು, RSS ಅವರು ಉಪಯೋಗಿಸುವಂಥದ್ದು ಯಾವುದೇ ಕಾರಣಕ್ಕೂ ಅದು ಸರಿಯಲ್ಲ. ಬಹುಶಃ RSS ರಿಸರ್ಚ್ ಮಾಡಿದ್ರೆ ಅವ್ರಿಗೆ ತಿಂದದ್ದು ಕೂಳು ಅರ್ಗುದಿಲ್ಲ ಅಂತ ನಂಗೆ ಅನಿಸ್ತದೆ. ಏನು RSS ಟೀಕೆ ಮಾಡುವಂಥದ್ದು, ಮತ್ತೊಂದು ಮಾಡುವಂಥದ್ದು ಚಾಲು ಮಾಡಿದಾರಲ್ಲ, ಇದು ಅವರ ಅವಸಾನಕ್ಕೆ ಕಾರಣೀಭೂತ ಆಗ್ತದೆ. ಪ್ರಿಯಾಂಕ ಖರ್ಗೆ ಅಲ್ಲ, ಅವ್ರು ಇನ್ನೊಂದು ಜನ್ಮದಲ್ಲಿ ಹುಟ್ಟು ಬಂದರೂ ಕೂಡ ಅವರಿಗೆ RSSನ ಬಗ್ಗೆ ಆದ ನಿಷೇಧ ಮಾಡಲಿಕ್ಕೆ ಅವರ ಹತ್ರ ತಾಕತ್ತಿಲ್ಲ. ಇವರ ತಂದೆ ಗೃಹ ಸಚಿವರಾಗಿದ್ದಾಗಲೇ RSS ಅನ್ನು ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಆದರೆ ಪ್ರಿಯಾಂಕ ಖರ್ಗೆ ಅವರ ಈ ಒಂದು ಹುಚ್ಚು, ಈ ಗೀಳು, ಈ ಚಾಳಿ ಇದೆಯಲ್ಲ, ಇದಕ್ಕೆ ಖಂಡಿತ ಯಾವುದೇ ಮದ್ದಿಲ್ಲ. ಇದಕ್ಕೆ ಏನು ಯಾರು ಚಿಕಿತ್ಸೆ ಕೊಡೋಕ್ಕಾಗಲ್ಲ. ಇದು PUC ಫೇಲ್ ಆಗಿ ಯಾವುದೋ ಆ್ಯನಿಮೇಷನಲ್ಲಿ ಯಾವುದೋ ಸರ್ಟಿಫಿಕೇಟ್ ಇಟ್ಕೊಂಡಿರೋಂಥ ವ್ಯಕ್ತಿಗೆ ಎಲ್ಲ ಅರ್ಥ ಆಗುತ್ತೆ. ಮೂರ್ಖತನದ ಪರಮಾವಧಿ ಅಂದರೆ ಆ ಪತ್ರನೇ. ಆ ಪತ್ರಕ್ಕೆ ಅದನ್ನೇನೋ ಸೀರಿಯಸ್ ಆಗಿ ತೆಗೆದುಕೊಂಡು ಕ್ರಮ ವಹಿಸಬೇಕು ಅಂತ ಮುಖ್ಯಮಂತ್ರಿಗಳು ಬರೆದಿರೋದು ಇನ್ನೊಂದು ಮೂರ್ಖತನದ ಪರಮಾವಧಿ ಅಂತ ಹೇಳಕ್ಕೆ ಬಯಸ್ತೇನೆ. ದೇಶದ ಕಾನೂನು ಅಡಿಯಲ್ಲಿ, ಸಂವಿಧಾನದ ಅಡಿಯಲ್ಲಿ ಎಲ್ಲ ಹಕ್ಕು ಎಲ್ಲ ಸಂಸ್ಥೆಗಳಿಗಿದೆ, ವ್ಯಕ್ತಿಗೂ ಕೂಡ ಇದೆ. ಯಾವುದೋ ನಿಷೇಧ PFI, SDPI ನಿಷೇಧ ಆಗಿರುವಂಥ ಸಂಸ್ಥೆಗಳಲ್ಲ. ಅವ್ರಿಗಾದರೆ ಕೇಸುಗಳನ್ನು ಕೂಡ ವಿಡ್ರಾ ಮಾಡಿದ್ದಾರೆ ಈ ಸರ್ಕಾರ. ಅವಾಗ ಎಲ್ಲಿತ್ತು ಇವ್ರ ಕಾನೂನು, ಎಲ್ಲಿತ್ತು ಸಂವಿಧಾನ? ಆದ್ದರಿಂದ ಜನ ಇದನ್ನೆಲ್ಲ ನೋಡ್ತಾ ಇದ್ದಾರೆ. RSS ಬ್ಯಾನ್ ಮಾಡಲಿಕ್ಕೆ ಜಗತ್ತಿನ ಯಾವುದೇ ದುಷ್ಟಶಕ್ತಿಗಳು ಸಾಧ್ಯ ಇಲ್ಲ. ಹಾಗಾಗಿ ಗಾಂಧಿ ಕುಟುಂಬವನ್ನು ಓಲೈಸ್ತಕ್ಕಂಥ ನಿಟ್ಟಿನಲ್ಲಿ ಈ ರೀತಿ ಪತ್ರವನ್ನು ಬರೆದಿದ್ದಾರೆ ಅಂತ ಕಾಣ್ತದೆ. RSS ಬ್ಯಾನ್ ಮಾಡೋಕ್ಕೆ 3 ಬಾರಿ ಪ್ರಯತ್ನ ಮಾಡಿದ್ವಿ. ಅಂತ ಇಂದಿರಾ ಗಾಂಧಿ ಕೈಲೇ ಆಗಲಿಲ್ಲ. ಇನ್ನು ಈಗ ನರೇಂದ್ರ ಮೋದಿಯವರೇ RSS, ಅಮಿತ್ ಶಾ ಅವರೇ RSS, ದೇಶದ ರಾಜ್ಯಪಾಲರುಗಳು, ಬೇಕಾದಷ್ಟು ರಾಜ್ಯಪಾಲರು ಎಲ್ಲ RSS ಅವರು. ಇಡೀ ದೇಶನೇ RSS ಇದ್ದಾಗ ಈ ಕಾಂಗ್ರೆಸ್ ಇವತ್ತು ದೇಶದ ಪಾರ್ಟಿಯಾಗಿ ಉಳಿದಿಲ್ಲ, ಭಾರತದ ಪಾರ್ಟಿಯಾಗಿ ಉಳಿದಿಲ್ಲ. ಅದೊಂದು ರೀತಿ ರಾಹುಲ್ ಗಾಂಧಿಯವರು ಇವತ್ತು ಪಾಕಿಸ್ತಾನದಲ್ಲಿ ವೆರಿ ಪಾಪ್ಯುಲರ್. ಎಲ್ಲ ಮನೆಯಲ್ಲೂ ರಾಹುಲ್ ಗಾಂಧಿಯವರ ಫೋಟೋ ಇದೆ. ದೊಡ್ಡ ಜಟಾಪಟಿ, ಇದು ದೊಡ್ಡ ಜಟಾಪಟಿ. RSS ವಿಚಾರವಾಗಿ ನಡೀತಾ ಇರೋ ದೊಡ್ಡ ಜಟಾಪಟಿ ಇದು. RSSಗೆ ಕೆಲ ನಿರ್ಬಂಧ ವಿಧಿಸಬೇಕು ಅಂತ ಕೆಲವರು ಹೇಳ್ತಾ ಇದ್ದಾರೆ. ನಿರ್ಬಂಧ ವಿಧಿಸೋದೇ ಸೂಕ್ತ ಅಂತ ಒತ್ತಾಯಿಸ್ತಾ ಇದ್ದಾರೆ. ಮತ್ತೊಂದು ಕಡೆ RSSಗೆ ನಿರ್ಬಂಧ ವಿಧಿಸಿದ್ರೆ ನಾವು ಸುಮ್ಮನಿರಲ್ಲ, ಇನ್ನು ಕೆಲವರು ಕಿಡಿಕಾರ್ತಾ ಇದ್ದಾರೆ. ತಾಕತ್ತಿದ್ರೆ RSSಗೆ ನಿರ್ಬಂಧ ವಿಧಿಸಿ ಅಂತ ಸವಾಲ್ ಹಾಕ್ತಿದ್ದಾರೆ. ಒಟ್ನಲ್ಲಿ RSSಗೆ ನಿರ್ಬಂಧ ವಿಧಿಸೋ ವಿಚಾರ ರಾಜ್ಯದಲ್ಲಿ ಕಿಚ್ಚು ಹೊತ್ತಿಸಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಕೋಲಾಹಲ ಸೃಷ್ಟಿಸಿದೆ. ಎರಡೂ ಪಕ್ಷಗಳು ಒಂದರ ಮೇಲೊಂದು ಮುಗಿಬೀಳ್ತಾ ಇದ್ದಾವೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ಪರಸ್ಪರ ಆರೋಪ ಮತ್ತು ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ದಾರೆ. ಈ RSS ಕುರಿತ ಜಟಾಪಟಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದ್ದು ರಾಜ್ಯದಲ್ಲಿ ಕಿಚ್ಚು ಹೆಚ್ಚಿಸುತ್ತಿದೆ. ರಾಜ್ಯದಲ್ಲಿ ಕೈ ಕಮಲ ನಡುವೆ ಸಂಘ ಸಮರ ಜೋರು. ಪ್ರಿಯಾಂಕ್ ಪತ್ರಕ್ಕೆ ಸಿಡಿದ ಬಿಜೆಪಿ, ನಿರ್ಬಂಧ ಹಾಕುತ್ತಾ ರಾಜ್ಯ ಸರ್ಕಾರ. ಕೈ ಮೇಲೆ ಬಿಜೆಪಿ ಸಮಿತಿ ನಿಗಾ. ಕೇಸರಿ ಪಾಳಯದ ಪ್ಲಾನ್ ಏನು? ರಾಜ್ಯದ ಎಲ್ಲೆಡೆ ಈಗ RSSನದ್ದೇ ಸದ್ದು. ರಾಜಕೀಯ ನಾಯಕರ ಬಾಯಲ್ಲಿ RSS ಮುಳುಗುತ್ತಾ ಇದೆ. ಯಾಕೊತ್ತಾ 100 ವರ್ಷದ ಸಂಭ್ರಮದಲ್ಲಿ RSS ಇದೆ. ರಾಜ್ಯದಾದ್ಯಂತ ಸಂಘ ಶತಾಬ್ದಿ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಡೆಸ್ತಾ ಇದೆ. ಶತಮಾನೋತ್ಸವದ ಸಂಭ್ರಮದಲ್ಲಿರುವ RSSಗೆ ಶಾಕ್ ನೀಡಲು ರಾಜ್ಯ ಸರ್ಕಾರ ಮುಂದಾಗಿದೆ. ಸರ್ಕಾರಿ ಸ್ಥಳಗಳಲ್ಲಿ RSSನ ಎಲ್ಲ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂ ಸಿದ್ದರಾಮಯ್ಯಗೆ ನೇರ ಪತ್ರ ಬರೆದಿದ್ದಾರೆ. ಇದೇ ಪತ್ರ ಭಾರಿ ಜಟಾಪಟಿ ಹುಟ್ಟುಹಾಕಿದೆ. RSSಗೆ ಯಾಕೆ ನಿರ್ಬಂಧ ಹಾಕಬೇಕು? ರಾಜ್ಯ ಸರ್ಕಾರ RSSಗೆ ಯಾಕೆ ಅಂಕುಶ ಹಾಕಬೇಕು ಅಂತ ಬಿಜೆಪಿ ಪ್ರಶ್ನೆಗಳನ್ನು ಮುಂದಿಟ್ಟು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸುತ್ತಿದೆ. ಮೋಸ ನಡೆದಿದೆ RSS ಅವ್ರದ್ದು ಧರ್ಮದ ಹೆಸರಿನಲ್ಲಿ.
ಅದು ನಿಲ್ಲಬೇಕು ಅಂತ ಅಷ್ಟೇ. RSSಗೆ ತಾಲಿಬಾನಿಗೆ ಏನು ವ್ಯತ್ಯಾಸ ಇಲ್ಲ, ನನಗೆ ಬಿಟ್ಟರೆ ಎಲ್ಲನೂ ಎಲ್ಲೂ ಬಿಡೋದಿಲ್ಲ. ಅದು ಅಕ್ಟೋಬರ್ 4ನೇ ತಾರೀಕು. ಸಚಿವ ಪ್ರಿಯಾಂಕ್ ಖರ್ಗೆ ಒಂದು ಪತ್ರ ಬರೀತಾರೆ. ಅದು ಸಿಎಂ ಸಿದ್ದರಾಮಯ್ಯಗೆ ಬರೆದ ಪತ್ರ. ಆ ಪತ್ರದಲ್ಲಿ RSS ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿರ್ತಾರೆ. RSS ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದೆ, ಮಕ್ಕಳಲ್ಲಿ ನಕಾರಾತ್ಮಕ ಚಿಂತನೆಯನ್ನ ಹುಟ್ಟು ಹಾಕುತ್ತಿದೆ. ಆದ್ದರಿಂದ ಸರ್ಕಾರಿ ಸ್ಥಳಗಳಲ್ಲಿ RSSನ ಕಾರ್ಯಚಟುವಟಿಕೆಗೆ ನಿರ್ಬಂಧ ವಿಧಿಸಬೇಕು. ಈ ಬಗ್ಗೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡಿರ್ತಾರೆ. ಇದೇ ಪತ್ರ ರಾಜ್ಯ ರಾಜಕೀಯದಲ್ಲಿ ಕಿಚ್ಚು ಹೊತ್ತಿಸಿರುತ್ತೆ. ಇಷ್ಟಕ್ಕೂ ಆ ಪತ್ರದಲ್ಲಿ ಇನ್ನು ಏನೇನಿತ್ತು ಗೊತ್ತಾ? ಇಲ್ಲಿದೆ ನೋಡಿ. RSS ಸರ್ಕಾರಿ ಶಾಲೆಗಳ ಮೈದಾನ ಮತ್ತು ಸಾರ್ವಜನಿಕ ಸರ್ಕಾರಿ ಮೈದಾನಗಳನ್ನು ಬಳಸಿಕೊಂಡು ಶಾಖೆ ನಡೆಸುತ್ತಿದೆ. ಇದರ ಜೊತೆಗೆ ಘೋಷಣೆಗಳನ್ನು ಕೂಗುತ್ತಾ ಮಕ್ಕಳು ಮತ್ತು ಯುವ ಸಮುದಾಯದಲ್ಲಿ ಭಾರತದ ಏಕತೆ ಮತ್ತು ಸಂವಿಧಾನದ ವಿರುದ್ಧ ನಕಾರಾತ್ಮಕ ಆಲೋಚನೆಗಳನ್ನು ತುಂಬುತ್ತಿದೆ. ಪೊಲೀಸ್ ಅನುಮತಿ ಪಡೆಯದೆ ದೊಣ್ಣೆಗಳನ್ನು ಹಿಡಿದು ಆಕ್ರಮಣಕಾರಿ ಪ್ರದರ್ಶನ ನಡೆಸಿ ಮುಗ್ಧ ಮತ್ತು ಯುವ ಜನರ ಮೇಲೆ ದುಷ್ಪರಿಣಾಮ ಬೀರಲಾಗುತ್ತಿದೆ. ಆದ್ದರಿಂದ ಸರ್ಕಾರದ ಯಾವುದೇ ಸ್ಥಳದಲ್ಲಿ RSS ಶಾಖೆ, ಸಾಂಘಿಕ ಬೈಠಕ್ ಹೆಸರಲ್ಲಿ ನಡೆಯೋ ಎಲ್ಲ ಚಟುವಟಿಕೆ ನಿಷೇಧ ಇರಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹೀಗಂತ ಪ್ರಿಯಾಂಕ್ ಖರ್ಗೆ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ರು. RSS ಚಟುವಟಿಕೆಗಳಿಗೆ ಅಂಕುಶ ಹಾಕುವುದಕ್ಕೆ ಪತ್ರದಲ್ಲಿ ಮನವಿ ಮಾಡಿದ್ರು. ಇದೇ ಪತ್ರ ಕೆಲವು ದಿನಗಳಿಂದ ವೈರಲ್ ಆಗ್ತಿದೆ. ಬಿಜೆಪಿಯ ಆಕ್ರೋಶಕ್ಕೆ ಕಾರಣವಾಗಿದೆ. ಇದೇ ಪತ್ರವನ್ನು ಇಟ್ಕೊಂಡು ಬಿಜೆಪಿ ನಾಯಕರು ಪ್ರಿಯಾಂಕ್ ಖರ್ಗೆ ವಿರುದ್ಧ ಕಿಡಿಕಾರುತ್ತಿದ್ದಾರೆ. ರಾಜ್ಯ ಸರ್ಕಾರ ತಾಕತ್ತಿದ್ರೆ RSSಗೆ ನಿರ್ಬಂಧ ಹಾಕಲಿ ಅಂತ ಸವಾಲ್ ಹಾಕ್ತಿದ್ದಾರೆ. ಸಿಎಂ ಕೂಡ ಪ್ರಿಯಾಂಕ್ ಖರ್ಗೆ ಪತ್ರವನ್ನು ಪರಿಶೀಲಿಸುವುದಾಗಿ ಹೇಳಿದ್ದು RSSಗೆ ನಿಜಕ್ಕೂ ಅಂಕುಶ ಬೀಳುತ್ತಾ ಅನ್ನೋ ಅನುಮಾನವನ್ನ ಸೃಷ್ಟಿಸ್ತಾ ಇದೆ. ಕೆಲವೇ ದಿನಗಳ ಹಿಂದೆ ಪತ್ರ ಬರೆದಿದ್ದ ಪ್ರಿಯಾಂಕ್ ಖರ್ಗೆ ತಾವೇ ಬರೆದ ಪತ್ರವನ್ನ ಮತ್ತೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಮಾತಾಡಿರೋ ಅವರು ತಾವು RSSಗೆ ನಿರ್ಬಂಧ ವಿಧಿಸೋಕೆ ಪತ್ರ ಬರೆದಿದ್ದೇಕೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಹಿಂದೂ ವಿರೋಧಿಯಲ್ಲ, RSS ವಿರೋಧಿ. RSS ಆಚರಣೆ ತಮ್ಮ ಮನೆಯಲ್ಲಿ ಮಾಡಿಕೊಳ್ಳಲಿ. ನಿಮ್ಮ ಮಕ್ಕಳಿಗೊಂದು ನಿಯಮ, ಬಡವರ ಮಕ್ಕಳಿಗೊಂದು ನಿಯಮಾನ. ಬಿಜೆಪಿ ಮತ್ತು RSS ವಿರುದ್ಧ ಪ್ರಿಯಾಂಕ್ ಕಿಡಿ. ಪ್ರಿಯಾಂಕ್ ಖರ್ಗೆ ತಾವು ಬರೆದ ಪತ್ರಕ್ಕೆ ಸಮರ್ಥನೆ ಕೊಟ್ಕೊಂಡಿದ್ದಾರೆ. RSSನ ಕಾರ್ಯಕ್ರಮಗಳನ್ನು ಆಚರಣೆ ಮಾಡೋದಾದ್ರೆ ನಿಮ್ಮ ಮನೆಯಲ್ಲಿ ಆಚರಿಸಿ, ಬೇಡ ಅಂದೋರ್ಯಾರು ಅಂತ ಪ್ರಶ್ನಿಸಿರೋ ಪ್ರಿಯಾಂಕ್ ಖರ್ಗೆ ನಿಮ್ಮ ಮಕ್ಕಳಿಗೊಂದು, ಬಡವರ ಮಕ್ಕಳಿಗೊಂದು ನಿಯಮಾನ. ಜೋಶಿ, ಅಶೋಕ್ ಕೇಂದ್ರ ಸಚಿವರ ಮಕ್ಕಳು ಏನ್ ಮಾಡ್ತಿದ್ದಾರೆ? ಇವರ ಮಕ್ಕಳೆಲ್ಲ ಯಾಕೆ ಗಣವೇಶ ಹಾಕಿಕೊಳ್ಳುತ್ತಿಲ್ಲ? ಇವರ ಮಕ್ಕಳು ಯಾಕೆ ಧರ್ಮ ಗೋ ರಕ್ಷಣೆಗೆ ಹೋಗ್ತಿಲ್ಲ ಅಂತ ಬಿಜೆಪಿ ವಿರುದ್ಧ ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ದಾರೆ. ನಾನು ಹಿಂದೂ ಧರ್ಮದ ವಿರೋಧಿ ಅಲ್ಲ, RSS ವಿರೋಧಿ ಎಂದಿರೋ ಪ್ರಿಯಾಂಕ್ ಖರ್ಗೆ RSS ಕೈಗೊಂಬೆಯಂತೆ ಬಿಜೆಪಿ ವರ್ತಿಸುತ್ತಿದೆ ಅಂತ ಕಿಡಿಕಾರಿದ್ದಾರೆ. ಬೇರೆ ಸಂಘಟನೆಗಳು ದೊಣ್ಣೆ ಹಿಡಿದುಕೊಂಡ್ರೆ ಒಪ್ಪುತ್ತೀರಾ ಅಂತ ಮತ್ತೊಂದು ಪ್ರಶ್ನಾಸ್ತ್ರವನ್ನು ಎಸೆದಿದ್ದಾರೆ. ನಾನು ನಿರ್ಬಂಧ ಎಲ್ಲ ಹಾಕ್ತಾ ಇದ್ದೀನಿ, ಆಚರಣೆ ಮಾಡಲಿ ನಿಮ್ಮ ಮನೆಯಲ್ಲಿ. ಜೋಶಿಯವರು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬಂದು ಗಣವೇಶದಲ್ಲಿ ಮಾಡ್ಕೊಳ್ಳಿ ಆಚರಣೆ, ಯಾರು ಬೇಡ ಅಂದಿದ್ದಾರೆ? ಅವ್ರ ಮಕ್ಕಳಿಗೆ ಒಂದು ನಿಯಮ, ಬಡವ್ರ ಮಕ್ಕಳಿಗೆ ಒಂದು ನಿಯಮ, ಯಾಕೆ? ಅಷ್ಟೇ ಕೇಳ್ತಾ ಇರೋದು ನಾನು. ಇವ್ರ ಮಕ್ಕಳೆಲ್ಲ ಯಾಕೆ ಗಣವೇಶ ಹಾಕೊಂತ ಇಲ್ಲ? ಯಾಕೆ ತ್ರಿಶೂಲ್ ಇಟ್ಕೊಂಡು ಓಡಾಡ್ತಾ ಇಲ್ಲ? ಯಾಕೆ ಗಂಗಾನಲ್ಲಿ ಸ್ನಾನ ಮಾಡೋಲ್ಲ? ಯಾಕೆ ಇವರು ಧರ್ಮ ರಕ್ಷಣೆಗೆ ಹೋಗ್ತಾ ಇಲ್ಲ? ಗೋ ರಕ್ಷಣೆ ಮಾಡೋದಿಲ್ಲ, ಗೋಶಾಲೆ ನಡೆಸ್ತಾ ಇಲ್ಲ, ಗೌಮೂತ್ರ ದಿನ ಎದ್ದಿ ಗೌಮೂತ್ರ ಯಾಕೆ ಕುಡಿತಾ ಇಲ್ಲ? ಇವೆಲ್ಲ ಬರೇ ಬೇರೆಯವ್ರಿಗ? ಧರ್ಮ ರಕ್ಷಣೆ ಮಾಡಲಿಕ್ಕೆ RSS ಪ್ರವಚನ ಬೇರೆ ಇಲ್ಲ. ಹಿಂದೂಗಳು ಏನೋ ಅಪಾಯದಲ್ಲಿದ್ದಾರೆ, ಹಿಂದೂ ಧರ್ಮ ಅಪಾಯದಲ್ಲಿದ್ದಾರೆ, ಇದು ಉಳಿಸ್ಲಿಕ್ಕೆ ನೀವೆಲ್ಲ 4 ಜನ 5 ಜನ ಮಕ್ಕಳು ಉಡ್ಸಿ ಅಂತ ಇವ್ರು ಬ್ರಹ್ಮಚಾರಿಗಳಿಗೆ ಇರಬೇಕು. ಜೂನಿಯರ್ ಖರ್ಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಹಾಕಿದ್ದಾರೆ. RSS ಬ್ಯಾನ್ ಮಾಡಿ ಅಂತ ನಾನು ಹೇಳಿಲ್ಲ, ಅದಕ್ಕೆ ಬದಲಿಗೆ ಕೆಲವೊಂದು ನಿರ್ಬಂಧಗಳನ್ನು ಹಾಕಬೇಕು ಅಂತ ಹೇಳಿದ್ದೇನೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಂದಹಾಗೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಾಗಲೇ ಬಿಜೆಪಿ ಆಕ್ರೋಶ ಹೆಚ್ಚಾಗಿತ್ತು. ಬಿಜೆಪಿಗರು ಪ್ರಿಯಾಂಕ್ ಖರ್ಗೆ ವಿರುದ್ಧ ಒಂದು ಸುತ್ತಿನ ದಾಳಿ ನಡೆಸಿದ್ರು. ಪ್ರಿಯಾಂಕ್ ವಿರುದ್ಧ ದಾಳಿ ಹೆಚ್ಚಾಗ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರು ಅಖಾಡಕ್ಕೆ ಇಳಿದ್ರು. ಪ್ರಿಯಾಂಕ್ ಖರ್ಗೆ ವಿರುದ್ಧ ಕಿಡಿಕಾರ್ತಾ ಇದ್ದ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದು ಸರಿಯಾಗೇ ಇದೆ, ಅದರಲ್ಲೇನೂ ತಪ್ಪಿಲ್ಲ ಅಂತ ಪ್ರಿಯಾಂಕ್ ಪರವಾಗಿ ಬ್ಯಾಟ್ ಬೀಸಿದ್ರು ಕಾಂಗ್ರೆಸ್ ನಾಯಕರು. ಪ್ರಿಯಾಂಕ್ ಹೇಳಿದ್ದು ಸರಿ ಇದೆ ಎಂದ ದಿನೇಶ್.
ಪ್ರಿಯಾಂಕ್ ಖರ್ಗೆ ಮನವಿಗೆ ಕಾಂಗ್ರೆಸ್ ನಾಯಕರು ಸಾಥ್ ನೀಡಿದ್ದಾರೆ. ಆರ್ಎಸ್ಎಸ್ ತನ್ನ ಶಾಖೆಯನ್ನು ಖಾಸಗಿ ಜಾಗದಲ್ಲಿ ಬೇಕಾದರೆ ಮಾಡಿಕೊಳ್ಳಲಿ, ಆದರೆ ಸರ್ಕಾರಿ ಶಾಲೆ ಕಾಲೇಜಿನಲ್ಲಿ ಆರ್ಎಸ್ಎಸ್ ಕಾರ್ಯಗಳಿಗೆ ಅವಕಾಶ ಕೊಡಬಾರದು. ಕೇಂದ್ರ ಸರ್ಕಾರವು ಕೂಡ ಅಧಿಕಾರಿಗಳಿಗೆ ಆರ್ಎಸ್ಎಸ್ ಸದಸ್ಯ ಆಗುವುದಕ್ಕೆ ಅವಕಾಶ ನೀಡಬಾರದು. ಅದು ಕೂಡ ಕೇಂದ್ರ ಸರ್ಕಾರದಿಂದ ಆಗಿರೋ ದೊಡ್ಡ ತಪ್ಪು. ಪ್ರಜಾಪ್ರಭುತ್ವದಲ್ಲಿ ಆರ್ಎಸ್ಎಸ್ ಭಾಗಿಯಾಗಬಾರದು. ಪೊಲೀಸರ ಅನುಮತಿ ತೆಗೆದುಕೊಂಡು ಆರ್ಎಸ್ಎಸ್ ತನ್ನ ಕೆಲಸಗಳನ್ನು ಬೇಕಾದರೆ ಮಾಡಿಕೊಳ್ಳಲಿ. ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೋರಾಡಿದ್ದು ಕಾಂಗ್ರೆಸ್. ಸ್ವಾತಂತ್ರ್ಯಕ್ಕೋಸ್ಕರ ಅವರು ಏನೂ ಮಾಡಿಲ್ಲ. ಪ್ರಿಯಾಂಕ್ ಮನವಿ ಕರೆಕ್ಟಾಗೇ ಇದೆ ಎಂದಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್. ನೋಡಿ, RSS ಸಂಸ್ಥೆ ಅದು ಒಂದು ಪೊಲಿಟಿಕಲ್ ಸಂಸ್ಥೆ. ಅವ್ರು ಹೇಳ್ಕೋಬೋದು ನಾವು ಸಾಮಾಜಿಕ ನಾವು ಕಲ್ಚರಲ್ ಆರ್ಗನೈಸೇಷನು, ಸಾಂಸ್ಕೃತಿಕ ಸಂಸ್ಥೆ ಅವೆಲ್ಲ ಹೇಳ್ಕೋಬೋದು. ಆದರೆ ನೇರವಾಗಿ ರಾಜಕೀಯದಲ್ಲಿ RSS ಇನ್ವಾಲ್ವ್ ಆಗಿರೋಂಥದ್ದು, ಅದ್ರ ಬಗ್ಗೆ ಯಾವುದೇ ರೀತಿಯ ಏನು ಅನುಮಾನನೇ ಇಲ್ಲ. ಇದು ಒಂದು ಪೊಲಿಟಿಕಲ್ ಆರ್ಗನೈಸೇಷನ್ನೇ. ಆದ್ದರಿಂದ ಸರ್ಕಾರಿ ಜಾಗಗಳಲ್ಲಿ ಸಂಘ ಪರಿವಾರದವರು, RSS ಅವರು ಉಪಯೋಗಿಸುವಂಥದ್ದು ಯಾವುದೇ ಕಾರಣಕ್ಕೂ ಅದು ಸರಿಯಲ್ಲ. ಅವ್ರು ಖಾಸಗಿ ಭೂಮಿಗಳಲ್ಲಿ ಏನಾದರೂ ಮಾಡ್ಕೋಬೋದು, ಎಲ್ಲಿ ಜಾಗಗಳಿರ್ತದೆ ಅಲ್ಲಿ ಅವ್ರ ಪರ್ಮಿಷನ್ ತೊಗೊಂಡು ಮಾಡ್ಕೋಬೋದು. ನಮ್ಮ ಇಲಾಖೆಗೆ ಮನವಿ ಬಂದರೆ ಪರಿಶೀಲಿಸುತ್ತೇವೆ. ಪ್ರಿಯಾಂಕ್ ಪತ್ರದ ಪರಂ ಬ್ಯಾಟಿಂಗ್. ದಿನೇಶ್ ಗುಂಡೂರಾವ್ ಮಾತ್ರವಲ್ಲ, ಗೃಹ ಸಚಿವ ಪರಮೇಶ್ವರ್ ಕೂಡ ಪ್ರಿಯಾಂಕ್ ಪರವಾಗಿ ಮಾತಾಡಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿರೋ ಪರಮೇಶ್ವರ್, ಆರ್ಎಸ್ಎಸ್ಗೆ ಅಂಕುಶ ಹಾಕಲು ಪತ್ರ ಬರೆದಿರೋದನ್ನ ನಾನು ಮಾಧ್ಯಮಗಳಿಂದ ನೋಡಿದ್ದೇನೆ. ಅದರ ಬಗ್ಗೆ ಸಿಎಂ ಚರ್ಚೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಅವರು ಚೀಫ್ ಸೆಕ್ರೆಟರಿಗೆ ಪರಿಶೀಲಿಸುವ ಸೂಚನೆ ನೀಡಿರೋದ್ರ ಬಗ್ಗೆ ಕೇಳಿದ್ದೇನೆ. ಅಷ್ಟು ಬಿಟ್ಟರೆ ಬೇರೆ ಏನು ನನಗೆ ಗೊತ್ತಿಲ್ಲ. ನಮ್ಮ ಇಲಾಖೆಗೆ ಬಂದರೆ ಅದನ್ನು ಪರಿಶೀಲನೆ ಮಾಡ್ತೀವಿ. ಈಗ ಪ್ರಿಯಾಂಕ್ ಬರೆದಿರೋ ಪತ್ರ ನಮ್ಮ ಇಲಾಖೆಗೆ ಬಂದು ಅಭಿಪ್ರಾಯ ಕೇಳಿದಾಗ ಏನ್ ಹೇಳಬೇಕು ಹೇಳ್ತೇವೆ ಎಂದಿದ್ದಾರೆ ಪರಮೇಶ್ವರ್. ಪತ್ರ ಬರೆದಿದ್ದಾರೆ, ಅದ್ರ ಬಗ್ಗೆ ಸರ್ಕಾರಿ ಜಾಗಗಳಲ್ಲಿ ಶಾಲೆಗಳು, ಕಾಲೇಜುಗಳು ಈ ರೀತಿ ಸರ್ಕಾರಿ ಜಾಗದಲ್ಲಿ ಮಾಡಬಾರ್ದು ಅಂತ ಪತ್ರ ಬರೆದಿದ್ದಾರೆ ಅಂತೇಳಿ ನಾನು ಮಾಧ್ಯಮದಲ್ಲಿ ನೋಡಿದ್ದೇನೆ. ಅದನ್ನು ನಾನು ಗೊತ್ತಿಲ್ಲ, ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರಾ ಅಥವಾ ಅವರು ಏನೋ ಚೀಫ್ ಸೆಕ್ರೆಟರಿ ಅವರಿಗೆ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತನೋ ಏನೋ ಪರಿಶೀಲಿಸಿ ಅಂತನೋ ಏನೋ ಬರೆದಿದ್ದಾರೆ ಅಂತ ಕೇಳಿದ್ದೇನೆ. ಅದೆಲ್ಲ ನಮ್ಮ ಇಲಾಖೆಗೆ ಬಂದರೆ ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ. ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಕೂಡ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆಂಬಲ ನೀಡಿದ್ದಾರೆ. ಆರ್ಎಸ್ಎಸ್ ಅವರು ಭಾರತ ದೇಶದ ತಾಲಿಬಾನಿಗಳು. ಅವರು ಸರ್ಕಾರದಲ್ಲಿ ನೋಂದಾಯಿಸದ ಸಂಘಟನೆ. ಸರ್ಕಾರಿ ಜಾಗಗಳಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮ ನಡೆಸುವ ಮೊದಲು ಸರ್ಕಾರದ ಅನುಮತಿ ಪಡೆಯುವುದು ಕಡ್ಡಾಯ. ನೋಂದಣಿ ಇಲ್ಲದೆ ಇಷ್ಟು ವರ್ಷಗಳಿಂದ ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಡೆಸುತ್ತಿದೆ ಎಂದಿದ್ದಾರೆ ಬಿಕೆ ಹರಿಪ್ರಸಾದ್. ಸಿಎಂ ಸಿದ್ದರಾಮಯ್ಯ ಕೂಡ ಪ್ರಿಯಾಂಕ್ ಪತ್ರ ಬರೆದಿರೋ ಬಗ್ಗೆ ಹೌದು ಅಂತ ಮಾತ್ರ ಹೇಳಿದ್ದು, ಬೇರೇನೂ ಹೇಳಿಲ್ಲ. ಮತ್ತೊಂದು ಕಡೆ ಪ್ರಿಯಾಂಕ್ ಬರೆದಿರೋ ಪತ್ರಕ್ಕೆ ಸಿಎಂ ಸಕಾರಾತ್ಮಕ ಸ್ಪಂದನೆ ನೀಡಿದ್ದಾರೆ. ಮುಖ್ಯ ಕಾರ್ಯದರ್ಶಿಗಳಿಗೆ ಪ್ರಿಯಾಂಕ್ ಬರೆದ ಪತ್ರವನ್ನು ಪರಿಶೀಲನೆ ನಡೆಸಿ ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸಿಎಂ ಸೂಚನೆ ನೀಡಿದ್ದು, ಆರ್ಎಸ್ಎಸ್ಗೆ ರಾಜ್ಯ ಸರ್ಕಾರ ಕೆಲವೊಂದು ಸರ್ಕಾರಿ ನಿರ್ಬಂಧಗಳನ್ನು ಹಾಕುವ ಸಾಧ್ಯತೆ ದಟ್ಟವಾಗಿದೆ. ಆರ್ಎಸ್ಎಸ್ಗೆ ರಾಜ್ಯದಲ್ಲಿ ಅಂಕುಶ ಬೀಳುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಆರ್ಎಸ್ಎಸ್ಗೆ ಅಂಕುಶ ಹಾಕೋ ವಿಚಾರ ಭಾರತದಲ್ಲಿ ದಶಕಗಳಿಂದ ಚರ್ಚೆಯಲ್ಲಿದೆ. ಭಾರತದ ಅತಿದೊಡ್ಡ ಹಿಂದೂ ಸಂಘಟನೆಗಳಲ್ಲಿ ಒಂದಾಗಿರೋ ಆರ್ಎಸ್ಎಸ್ಗೆ ಹಲವಾರು ಬಾರಿ ಬ್ಯಾನ್ ಭೀತಿಯೂ ಆವರಿಸಿದೆ. ಕೆಲವೊಂದು ಕಠಿಣ ನಿರ್ಬಂಧಗಳನ್ನು ವಿಧಿಸಿ ಆರ್ಎಸ್ಎಸ್ ಅನ್ನು ಕಟ್ಟಿ ಹಾಕೋ ಪ್ರಯತ್ನಗಳು ನಡೆದಿವೆ. ಹೌದು, ಮಹಾತ್ಮ ಗಾಂಧಿ ಹತ್ಯೆ ನಂತರ ಕೆಲವು ದಿನಗಳ ಕಾಲ ಆರ್ಎಸ್ಎಸ್ ಅನ್ನು ಬ್ಯಾನ್ ಮಾಡಲಾಗಿತ್ತು. ನಂತರ ಬ್ಯಾನ್ ಅನ್ನು ಹಿಂತೆಗೆದುಕೊಳ್ಳಲಾಯಿತು. 1966ರಲ್ಲಿ ಒಂದು ಹೊಸ ನಿರ್ಬಂಧವನ್ನು ಆರ್ಎಸ್ಎಸ್ಗೆ ವಿಧಿಸಲಾಯಿತು. ಸರ್ಕಾರಿ ನೌಕರರು ಯಾರು ಆರ್ಎಸ್ಎಸ್ ಸದಸ್ಯರಾಗುವಂತಿಲ್ಲ ಅನ್ನೋ ಷರತ್ತು ಹೇರಲಾಗಿತ್ತು. ಈ ನಿರ್ಬಂಧವನ್ನು ಮೋದಿ ಸರ್ಕಾರ ಹಿಂಪಡೆದುಕೊಂಡಿತ್ತು. ಇಂಥದ್ದೇ ಬ್ಯಾನ್ ಮತ್ತು ನಿರ್ಬಂಧದ ಭೀತಿಯ ನಡುವೆ ರಾಜ್ಯದಲ್ಲಿ ಆರ್ಎಸ್ಎಸ್ಗೆ ಕೆಲ ನಿರ್ಬಂಧ ವಿಧಿಸೋಕೆ ಕಾಂಗ್ರೆಸ್ ಪ್ರಯತ್ನ ಪಡ್ತಾ ಇದೆ. ಆರ್ಎಸ್ಎಸ್ಗೆ ನಿರ್ಬಂಧ, ರಾಜ್ಯಕ್ಕೆ ಮೋಹನ್ ಭಾಗವತ್. ಆರ್ಎಸ್ಎಸ್ ಶತಮಾನೋತ್ಸವದ ಸಂಭ್ರಮದಲ್ಲಿದೆ. ಇದೇ ಟೈಮಲ್ಲಿ ಕರ್ನಾಟಕದಲ್ಲಿ ಆರ್ಎಸ್ಎಸ್ಗೆ ನಿರ್ಬಂಧ ವಿಧಿಸುವ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಬ್ಯಾನ್ಗೆ ಬರೆದ ಪತ್ರ ಮಹತ್ವ ಪಡೆದುಕೊಂಡಿರೋ ಕಾರಣಕ್ಕೆ ರಾಜ್ಯಕ್ಕೆ ಆರ್ಎಸ್ಎಸ್ ರಾಷ್ಟ್ರೀಯ ಸರಸಂಘ ಸಂಚಾಲಕ ಮೋಹನ್ ಭಾಗವತ್ ಆಗಮಿಸಿದ್ದಾರೆ. ಚಾಮರಾಜಪೇಟೆಯಲ್ಲಿರುವ ಆರ್ಎಸ್ಎಸ್ ಕಚೇರಿ ಕೇಶವ ಕೃಪಾದಲ್ಲಿ ಸಂಘದ ಪ್ರಮುಖರ ಜೊತೆ ಮೋಹನ್ ಭಾಗವತ್ ಸಭೆ ನಡೆಸಿದ್ದಾರೆ.
ರಾಜ್ಯದ ಪ್ರಸಕ್ತ ಬೆಳವಣಿಗೆಗಳು ಹಾಗೂ ಆರ್ಎಸ್ಎಸ್ ಶತಾಬ್ದಿ ಆಚರಣೆ ಹಿನ್ನೆಲೆ ಸಭೆ ನಡೆದಿದೆ ಎನ್ನಲಾಗ್ತಿದೆ. ಆರ್ಎಸ್ಎಸ್ಗೆ ರಾಜ್ಯದಲ್ಲಿ ನಿರ್ಬಂಧ ವಿಧಿಸಬೇಕು ಅನ್ನೋ ವಿಚಾರ ಹೊಸದೇನಲ್ಲ. ಸುಮಾರು ವರ್ಷಗಳ ಹಿಂದೆಯೇ ಇಂಥದ್ದೊಂದು ಪ್ರಸ್ತಾಪ ಇತ್ತು. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗಲೂ ಕಾಂಗ್ರೆಸ್ ನಾಯಕರು ಆರ್ಎಸ್ಎಸ್ ಬ್ಯಾನ್ ಆಗಬೇಕು ಅಂತ ಒತ್ತಾಯಿಸಿದ್ದರು. ಅಧಿಕಾರಕ್ಕೆ ಬಂದರೆ ಆರ್ಎಸ್ಎಸ್ ಬ್ಯಾನ್ ಮಾಡೋದಾಗಿ ಕೂಡ ಹೇಳಿದ್ದರು ಕಾಂಗ್ರೆಸ್ ನಾಯಕರು. ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಆರ್ಎಸ್ಎಸ್ ಬ್ಯಾನ್ 100% ಪಕ್ಕ ಅನ್ನೋ ಮಾತುಗಳು ಓಡಾಡಿದ್ವು. ಈಗ ರಾಜ್ಯದಲ್ಲಿ ಇಂಥದ್ದೊಂದು ಪ್ರಸ್ತಾಪ ಓಡಾಡ್ತಾ ಇದ್ದು ರಾಜ್ಯ ಸರ್ಕಾರ ಯಾವ ತೀರ್ಮಾನ ತಗೊಳ್ಳುತ್ತೆ ಅನ್ನೋದೇ ಕುತೂಹಲಕಾರಿ. ಆರ್ಎಸ್ಎಸ್ಗೆ ನಿರ್ಬಂಧ ವಿಧಿಸಿದ್ರೆ ಉಗ್ರ ಹೋರಾಟ. ರಾಜ್ಯ ಸರ್ಕಾರಕ್ಕೆ ಕೇಸರಿ ನಾಯಕರ ಖಡಕ್ ವಾರ್ನಿಂಗ್. ಹಳೆ ವಿಚಾರ ಕೆದಕಿ ಕೈಗೆ ಟಾಂಗ್ ಕೊಟ್ಟ ಬಿಜೆಪಿ. ಕಾಂಗ್ರೆಸ್ ಈಗ ಆರ್ಎಸ್ಎಸ್ಗೆ ನಿರ್ಬಂಧ ವಿಧಿಸಬೇಕು ಅಂತ ಪ್ರಯತ್ನ ಪಡ್ತಿದೆ. ಮತ್ತೊಂದು ಕಡೆ ಆರ್ಎಸ್ಎಸ್ಗೆ ನಿರ್ಬಂಧ ವಿಧಿಸಿದ್ರೆ ದೊಡ್ಡ ಮಟ್ಟದ ಹೋರಾಟ ನಡೆಸಲಾಗುತ್ತೆ ಅಂತಿದೆ ಬಿಜೆಪಿ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ಗೆ ತಿರುಗೇಟು ನೀಡಿದೆ. ಆ ತಿರುಗೇಟು ನೀಡಿರೋದು ಒಂದು ಫೋಟೋದ ಮೂಲಕ. ಹೌದು, ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಹಿಂದೆ ಆರ್ಎಸ್ಎಸ್ ಕಾರ್ಯಕ್ರಮವೊಂದಕ್ಕೆ ಭೇಟಿ ನೀಡಿದ್ದ ಹಳೆಯ ಛಾಯಾಚಿತ್ರವನ್ನು ಬಿಡುಗಡೆ ಮಾಡಿ ತಿರುಗೇಟು ನೀಡಿದೆ ರಾಜ್ಯ ಬಿಜೆಪಿ. 2002ರ ಫೋಟೋ ರಿಲೀಸ್ ಮಾಡಿ ಪ್ರಿಯಾಂಕ್ಗೆ ಟಾಂಗ್. ಅದು 2002 ಬೆಂಗಳೂರಿನ ನಾಗವಾರದಲ್ಲಿ ನಡೆದ ಆರ್ಎಸ್ಎಸ್ನ ಸಮರಸತ ಸಂಗಮ ಕಾರ್ಯಕ್ರಮ ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ಆಗ ಗೃಹ ಸಚಿವರಾಗಿದ್ದ ಮಲ್ಲಿಕಾರ್ಜುನ ಖರ್ಗೆ ಅವರು ತಾವೇ ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಅಷ್ಟೇ ಅಲ್ಲ, ಆರ್ಎಸ್ಎಸ್ನ ಸಮಾಜಮುಖಿ ಕಾರ್ಯಗಳನ್ನು ಮೆಚ್ಚಿಕೊಂಡು ಕಾರ್ಯಕ್ರಮಕ್ಕೆ ಪೂರ್ಣ ಸಹಕಾರ ನೀಡಿದ್ರು. ಈ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಪೋಸ್ಟ್ ಮಾಡಿದೆ. ಇದರ ಜೊತೆಗೆ ಮೊದಲು ನಿಮ್ಮ ಮನೆಯ ಇತಿಹಾಸ ತಿಳಿದು ನಂತರ ರಾಷ್ಟ್ರ ಸೇವಕರ ಬಗ್ಗೆ ಮಾತನಾಡಿ ಅಂತ ಬಿಜೆಪಿ ವ್ಯಂಗ್ಯವಾಡಿದೆ. ಪ್ರಿಯಾಂಕ್ ವಿರುದ್ಧ ಕೇಸರಿ ನಾಯಕರ ಕಿಡಿ. ಪ್ರಿಯಾಂಕ್ ಖರ್ಗೆ ಪತ್ರಕ್ಕೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಪ್ರಿಯಾಂಕ್ ಖರ್ಗೆಗೆ ಒಂದು ಹುಚ್ಚು ಚಾಳಿ ಇದೆ. ಪ್ರಿಯಾಂಕ್ ಖರ್ಗೆಗೆ ಪ್ರಚಾರದ ಗೀಳು ಜಾಸ್ತಿಯಾಗಿದೆ. ಆರ್ಎಸ್ಎಸ್ ಬ್ಯಾನ್ ಮಾಡಲು ಇಂದಿರಾ ಗಾಂಧಿ ಕೈಲಿ ಆಗಲಿಲ್ಲ, ರಾಜೀವ್ ಗಾಂಧಿ ಕೈಲಿ ಆಗಲಿಲ್ಲ, ನಿಮ್ಮ ಕೈಲಿ ಆರ್ಎಸ್ಎಸ್ ಬ್ಯಾನ್ ಮಾಡೋಕ್ಕಾಗತ್ತಾ? ನಿಮಗೆ ರಾಜ್ಯದಲ್ಲಿ ಯಾವುದೇ ಮನ್ನಣೆ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಂಸದ ಪ್ರತಾಪ್ ಸಿಂಹ. ಆದರೆ ಪ್ರಿಯಾಂಕ ಖರ್ಗೆ ಅವರ ಈ ಒಂದು ಹುಚ್ಚು, ಈ ಗೀಳು, ಈ ಚಾಳಿ ಇದೆಯಲ್ಲ, ಇದಕ್ಕೆ ಖಂಡಿತ ಯಾವುದೇ ಮದ್ದಿಲ್ಲ. ಇದಕ್ಕೆ ಏನು ಯಾರು ಚಿಕಿತ್ಸೆ ಕೊಡೋಕ್ಕಾಗಲ್ಲ. ಇದು PUC ಫೇಲ್ ಆಗಿ ಯಾವುದೋ ಆನಿಮೇಷನಲ್ಲಿ ಯಾವುದೋ ಸರ್ಟಿಫಿಕೇಟ್ ಇಟ್ಕೊಂಡಿರೋಂಥ ವ್ಯಕ್ತಿಗೆ ಎಲ್ಲ ಅರ್ಥ ಆಗುತ್ತೆ. ಯಾವ ನೆಹರು ಅವರ ಮರಿಮಗಳ ಹೆಸರನ್ನು ನೀವು ಇಟ್ಕೊಂಡಿದ್ದೀರಲ್ಲ, ಆ ನೆಹರು ಕೈಲೇ RSSನ ಬ್ಯಾನ್ ಮಾಡೋಕ್ಕಾಗಲಿಲ್ಲ. ನೆಹರು ಮಗಳು ಇಂದಿರಾ ಗಾಂಧಿ ಕೈಲಾಗಲಿಲ್ಲ. ಇಂದಿರಾ ಗಾಂಧಿ ಮಗ ರಾಜೀವ್ ಗಾಂಧಿ ಕೈಲಾಗಲಿಲ್ಲ. ಇನ್ನು ರಾಜೀವ್ ಗಾಂಧಿಯ ಮಗಳ ಹೆಸರನ್ನು ಇಟ್ಕೊಂಡಿರುವಂಥ ನಿಮ್ಮ ಕೈಲಾಗುತ್ತಾ ಸರ್? ನಿಮ್ಮ ಸಿದ್ದರಾಮಯ್ಯನವ್ರ ಕೈಲಾಗುತ್ತಾ? ನಿಮ್ಮ ತಂದೆನೂ ಕೂಡ ಈ ರಾಜ್ಯದಲ್ಲಿ ಗೃಹ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ಕೋಲಾರದ ಹತ್ರ ಕಂಬಾಲಪಲ್ಲಿ ಘಟನೆ ನಡೀತು, ದಲಿತರನ್ನ ಸುಟ್ಟು ಹಾಕಿದ್ರು. ಅದು ಆ ದಲಿತರಿಗೆ ನ್ಯಾಯ ಕೊಡ್ಸೋಕ್ಕೆ ನಿಮ್ಮ ಅಪ್ಪನ ಕೈಲೂ ಆಗಲಿಲ್ಲ. ಇನ್ನು ನೀವೇನು ಮಾಡ್ತೀರಿ? ಸಮಾಜಕ್ಕೆ ಆರ್ಎಸ್ಎಸ್ ಕೊಡುಗೆ ಅಪಾರ ಎಂದ ಸಿಟಿ ರವಿ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಪರಿಷತ್ ಸದಸ್ಯ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಸಂಘದ 100 ವರ್ಷದ ಇತಿಹಾಸದಲ್ಲಿ ಭಯೋತ್ಪಾದನೆ ಮಾಡಿದ ಒಂದೇ ಒಂದು ಉದಾಹರಣೆ ಇಲ್ಲ. ಆದರೆ ಪ್ರಕೋಪ, ವಿಕೋಪ, ಸಮಸ್ಯೆಗಳ ಸಂದರ್ಭದಲ್ಲಿ ನೆರವಿಗೆ ಧಾವಿಸಿದ 100 ಉದಾಹರಣೆಗಳಿವೆ. ಸಮಾಜಕ್ಕೆ ತನ್ನದೇ ಆದ ಸಕಾರಾತ್ಮಕ ಕೊಡುಗೆ ಕೊಡುತ್ತಿದೆ ಆರ್ಎಸ್ಎಸ್. ಆರ್ಎಸ್ಎಸ್ ಅಜೆಂಡಾ ಇಟ್ಕೊಂಡೇ ನೀವು ಚುನಾವಣೆಗೆ ಬನ್ನಿ, ಸರ್ಕಾರ ವಿಸರ್ಜಿಸಿ ಚುನಾವಣೆಗೆ ಬರಲಿ ಅಂತ ಸಿಟಿ ರವಿ ಸವಾಲ್ ಎಸೆದಿದ್ದಾರೆ. ಸಚಿವರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಏನಾಗಿದೆ, ನೀವು ಕಷ್ಟಪಟ್ಟಿಲ್ಲ. ಅಪ್ಪನ ರಾಜಕೀಯ ವಾರಸುದಾರಿಕೆ ಅಚಾನಕ್ಕಾಗಿ ತಮಗೆ ಸಿಕ್ಬಿಡ್ತು. ಪರಿಶ್ರಮ ಪಟ್ಟು ಬೂತ್ ಲೆವೆಲಲ್ಲಿ ಕೆಲಸ ಮಾಡಿ ಜನಮನ್ನಣೆ ಪಡೆದು ಜನಾಂದೋಲನದ ಮೂಲಕ ಜನನಾಯಕರಾದವರು ನೀವಲ್ಲ. ತೀರೋದ್ರ ಅಹಂನಲ್ಲಿ ನೀವು ಅಸಂಬದ್ಧವಾಗಿ ಮಾತಾಡ್ತಿದ್ದೀರಿ ಅಂತ ಅನಿಸುತ್ತೆ. ಕಾಂಗ್ರೆಸ್ ಆರಿ ಹೋಗ್ತಿರೋ ದೀಪ ಅಶೋಕ್ ವ್ಯಂಗ್ಯ. ಪ್ರಿಯಾಂಕ್ ಖರ್ಗೆ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಕಿಡಿಕಾರಿದ್ದಾರೆ. ಅವರಪ್ಪ ಯಾಕೆ ಆರ್ಎಸ್ಎಸ್ ಕ್ಯಾಂಪ್ಗೆ ಬಂದಿದ್ರು? ನಾನೇ ಆರ್ಎಸ್ಎಸ್ ಬೈಠಕ್ಗೆ ಹೋಗ್ತೀನಿ, ಧಮ್ಮಿದ್ರೆ ಬಂದು ನಿಲ್ಲಿಸ್ಲಿ, ಬ್ಯಾನ್ ಮಾಡಲಿ ನೋಡೋಣ. ಕಾಂಗ್ರೆಸ್ ಆರಿ ಹೋಗುವ ದೀಪ ಬಿಜೆಪಿ ಬೆಳಗ್ತಿರುವ ದೀಪ ಅಂದಿದ್ದಾರೆ ಆರ್ ಅಶೋಕ್. ನಾನೇ ಓದ್ತೀನಪ್ಪ, ಬಂದು ಅದೇನು ಮಾಡ್ತಾರೆ ಮಾಡೋ ಅಂತೇಳಿ, ಬಾ ದಮ್ಮಿದ್ರೆ ಬಂದು ನನ್ನ ಅರೆಸ್ಟ್ ಮಾಡಕ್ಕೆ ಹೇಳಿ. ಇವಾಗ ಸಿಟಿ ರವಿ ಇರ್ತಾರೆ, ನಾವು ಹೋಗ್ತೀರಿ, ನಾನು ಮಾಡ್ತೀನಿ, ಇವ್ರು ಎಲ್ಲಿ ಮಾಡ ಅಂತ ಅಲ್ಲೇ ಮಾಡ್ತೀನಿ ನಾನು.
ದಮ್ಮಿದೆಯಾ ಅವ್ರಿಗೆ? ಮಾಡಿ ನೋಡೋಣ ಏನು ಮಾಡ್ತೀರಾ. ಆ ದಮ್ಮಿಲ್ಲ ರೀ ಇವ್ರಿಗೆ. ಸ್ಟೇಟ್ಮೆಂಟ್ ಕೊಡೋದು ಒಂದು ಹುಚ್ಚು ಬಿಟ್ರೆ ಇನ್ನೇನು ಇಲ್ಲ. ಬ್ಯಾನ್ ಮಾಡೋದು, ನಿಷೇಧ ಮಾಡೋದು ಇವರು ಹಣೆಯಲ್ಲೇ ಬರೋದಿಲ್ಲ. ಆರ್ಎಸ್ಎಸ್ ಬಗ್ಗೆ ಮಾತನಾಡದಿದ್ರೆ ತಿಂದ ಕೂಳು ಅರಗೋದಿಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ ಸಂಸದ ಜಗದೀಶ್ ಶೆಟ್ಟರ್. ಅಪ್ಪನಿಂದಾಗಿ ಪ್ರಿಯಾಂಕ್ ಖರ್ಗೆ ಮಂತ್ರಿಯಾಗಿದ್ದಾರೆ. ಮೊದಲ ಬಾರಿ ಶಾಸಕರಾದವರು ಮಂತ್ರಿಯಾಗಲು ಹೇಗೆ ಸಾಧ್ಯ? ಅಪ್ಪನ ಕೃಪಕಟಾಕ್ಷದಲ್ಲಿ ಬೆಳೆದಿದ್ದಾರೆ. ಈಗ ದಿನನಿತ್ಯ ಆರ್ಎಸ್ಎಸ್ ಅನ್ನು ಟೀಕಿಸ್ತಾ ಇದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಜಗದೀಶ್ ಶೆಟ್ಟರ್. ನೋಡ್ರಿ, ಪ್ರಿಯಾಂಕ ಖರ್ಗೆ ಬಹುಶಃ RSS ಅನ್ನ ಕ್ರಿಟಿಸೈಸ್ ಮಾಡದಿದ್ರೆ ಅವ್ರಿಗೆ ತಿಂದದ್ದು ಕೂಳು ಅರಗುದಿಲ್ಲ ಅಂತ ನಂಗೆ ಅನಿಸ್ತದೆ. ಆ ರೀತಿಯಾದಂಥ ವ್ಯಕ್ತಿತ್ವ ಬಹುಶಃ ಖರ್ಗೆ. ಅಲ್ಲಿ ನಾವು ಗುಲ್ಬರ್ಗದಾಗ ಹೋಗಿ ಬಂದೆ, ಸಾಕಷ್ಟು ಸಲ ಆ ಕಡೆ ಪ್ರವಾಸ ಮಾಡಿದ್ದೀನಿ. ಆ ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂದೆ ಲೋಕಸಭೆ ಚುನಾವಣೆಯಲ್ಲಿ ಸೋತ್ರವರು. ಆ ಸೋಲೋದಕ್ಕೆ ಮುಖ್ಯ ಕಾರಣ ಅಂತಂದರೆ ಈ ಪ್ರಿಯಾಂಕ ಖರ್ಗೆ. ರಾಜಕೀಯ ನಾಯಕರು ಮಾತ್ರವಲ್ಲದೆ ಉಡುಪಿಯಲ್ಲಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಕೂಡ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ವ್ಯವಸ್ಥೆಯಲ್ಲಿ ಕೆಲವು ತಪ್ಪುಗಳಾಗುವುದು ಸಹಜ. ತಪ್ಪುಗಳು ಇದೆಯೋ ಇಲ್ಲವೋ ವಿಮರ್ಶಿಸಬೇಕು. ಒಬ್ಬರಿಗೆ ಸರಿ ಎಂದು ಕಂಡದ್ದು ಮತ್ತೊಬ್ಬರಿಗೆ ತಪ್ಪು ಎಂದೆನಿಸಬಹುದು. ತಪ್ಪುಗಳಿದ್ದರೆ ನಿವಾರಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸಿ ಅಂತ ಪೇಜಾವರ ಶ್ರೀಗಳು ಸಲಹೆ ನೀಡಿದ್ದಾರೆ. ಯಾವುದೇ ವ್ಯವಸ್ಥೆಯಲ್ಲಿ ಯಾವುದೇ ಮೂಲೆಯಿಂದ ಕೆಲವು ತಪ್ಪುಗಳಾಗುವುದು ಸಹಜ. ಅದು ಹೌದು ಅನ್ನೋ ಎಂಬುದನ್ನು ವಿಮರ್ಶಿಸಬೇಕು. ಒಬ್ಬರಿಗೆ ಕಂಡದ್ರು ಒಬ್ಬರಿಗೆ ತಪ್ಪು ಅಂತ ಕಾಣ್ಬೋದು, ಇನ್ನೊಬ್ಬರಿಗೆ ಸರಿ ಅಂತ ಅನಿಸ್ಬೋದು. ಮಾನ್ಯ ಮುಖ್ಯಮಂತ್ರಿಗಳವರು ಎಲ್ಲರ ಜೊತೆಗೆ ಚರ್ಚಿಸಿ ಯೋಗ್ಯವಾಗಿರತಕ್ಕಂತಹ ತೀರ್ಮಾನ ತಗೊಳ್ತಾರೆ ಅನ್ನುವಂತಹದ್ದು ನಮ್ಮ ಆಶಯ. ಮಾನ್ಯ ಖರ್ಗೆಯವರು ಅವರ ಅಭಿಪ್ರಾಯವನ್ನು ಅವರು ಸರ್ಕಾರದ ಮುಂದಿಟ್ಟಿದ್ದಾರೆ. ಸರ್ಕಾರ ಎಲ್ಲರ ಜೊತೆಗೆ ಚರ್ಚಿಸಿ ಮುಖ್ಯಮಂತ್ರಿಗಳವರು ಯೋಗ್ಯ ತೀರ್ಮಾನ ತಗೊಳ್ತಾರೆ ಅಂತ ವಿಶ್ವಾಸ ನಮಗೆ. ಈಗ ಸದ್ಯಕ್ಕೆ ಪ್ರಿಯಾಂಕ್ ಖರ್ಗೆ ಪತ್ರ ರಾಜ್ಯ ರಾಜಕೀಯದಲ್ಲಿ ಕಿಚ್ಚು ಹಚ್ಚಿದೆ. ಆರ್ಎಸ್ಎಸ್ ವಿರುದ್ಧ ಕ್ರಮ ಕೈಗೊಂಡರೆ ಉಗ್ರ ಹೋರಾಟ ನಡೆಸುವುದಾಗಿ ಹೇಳುತ್ತಿದೆ ಬಿಜೆಪಿ. ರಾಜ್ಯ ಸರ್ಕಾರದ ಅಂಗಳದಲ್ಲಿ ಈಗ ಚೆಂಡು ಇದ್ದು ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.